ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಗಿರಿಲೋಕ ಚಾನಲ್. ಎಲ್ಲರಿಗೂ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಮ್ಮ ಚಾನಲ್ನ ನೋಡ್ತಾ ಇರೋದಕ್ಕೆ ಧನ್ಯವಾದಗಳು. ನಾನು ಇವತ್ತೊಂದು ಹೆಲ್ದಿಯಾಗಿರೋ ರೆಸಿಪಿ ಹೇಳ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಬಾಳೆದಿಂಡಿನ ಕೋಸಂಬರಿ ಅಂತಾರೋ ಮೊಸರುಗಾಯಿನೂ ಅಂತಾರೆ ಇದಕ್ಕೆ. ಈಗ ಬಾಳಿಗೊನೆ ಬಿಡ್ತೈತಲ್ಲ, ಬಾಳಿಗೊನೆ ಬಿಟ್ಟ ನಂತರ ಇದನ್ನು ಕಟಾವು ಮಾಡಿ ಬಿಸಾಕ್ತಾರೆ. ನಮ್ಮ ಕಡೆಯಲ್ಲೆಲ್ಲ ಇದನ್ನು ಚೆನ್ನಾಗಿ ಯೂಸ್ ಮಾಡ್ಕೊತಾರೆ. ಇದು ಬಾಳೆದಿಂಡು ಹೆಲ್ತಿಗೆ ತುಂಬ ಬೆನಿಫಿಟ್. ಇದು ಏನಪ್ಪ ಅಂದರೆ ಈ ಕಿಡ್ನಿ ಸ್ಟೋನ್ ಎಲ್ಲ ಆಗ್ತಿರ್ತೈತಲ್ಲ, ಅಂಥವ್ರು ಇದನ್ನು ಕಿಡ್ನಿ ಸ್ಟೋನ್ ಇರೋರು ಒಂದು 20 ದಿನ ಪ್ರತಿದಿನ ಇದನ್ನು ಹಸಿಯೋದು ತಗೊಂಡ್ರೆ ಕಿಡ್ನಿ ಸ್ಟೋನ್ ಯಾವುದೇ ಮೆಡಿಸಿನ್ ಇಲ್ಲದೆ ಹೋಗತಿ. ಆಮೇಲೆ ಹೆಲ್ತಿಗೂ ಬಾಡಿನ ತಂಪಾಗಿರ್ತೈತಿ. ತುಂಬ ಒಳ್ಳೇದಿದು ಬಾಳೆದಿಂಡು. ಈ ಬಾಳೆದಿಂಡಿನ ಮೇಲಿಂದ ಇದು ಸಿಪ್ಪೆ ಇರ್ತೈತಲ್ಲ, ಅದನ್ನು ಬಿಚ್ಕೋಬೇಕು. ಎಲ್ಲ ಮೇಲಿನ ಪದರನ ಒಳಗಡೆ ರೌಂಡ್ ಇರೋದನ್ನು ಮಾತ್ರ ತಗೋಬೇಕು. ಇದು ಬಾಳೆಗೊನೆ ಕಟಾವಾಗಿ ಕಡಿತಾರಲ್ಲ, ಕಡ್ದಾಗ ಅದನ್ನು ಫ್ರೆಶ್ ಆಗಿರಾಗ ಯೂಸ್ ಮಾಡ್ಬೇಕು. ಒಂದಿನ 2 ದಿನ ಬಿಟ್ಟರೆ ಇದು ಬಲ್ತು ಹೋಗಿಬಿಡ್ತೈತಿ. ನೋಡಿರಿ, ಈ ಥರ ಮೊದಲು ಚಿಕ್ಕ ಚಿಕ್ಕದಾಗಿ ರೌಂಡಾಗಿ ಕಟ್ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಅದಕ್ಕೆ ಮಜ್ಜಿಗೆ ಇಲ್ಲ ಮೊಸರು ಸೇರಿಸ್ಕೊಂಡೆ. ಯಾಕಪ್ಪ ಅಂದ್ರೆ ಅದು ಬಾಳೆದಿಂಡು ಕಟ್ ಮಾಡಿ ಇಟ್ಟ ತಕ್ಷಣ ಒಂದು 2 ನಿಮಿಷಕ್ಕೆ ಇದು ಕಪ್ಪಾಗಿಬಿಡ್ತೈತಿ. ಅದಕ್ಕೆ ಮಜ್ಜಿಗೆ ಇಲ್ಲ ಮೊಸರು ನೀರಿಗೆ ಸೇರಿಸಿದ್ವಪ್ಪ ಅಂದ್ರೆ ವೈಟಾಗಿ ಹಾಗೆ ಚೆನ್ನಾಗಿರ್ತೈತಿ. ಆಮೇಲೆ ರೌಂಡ್ ಕಟ್ ಮಾಡಿದ್ಮೇಲೆ ಈ ಥರ ಮತ್ತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಚಿಕ್ಕ ದಿಂಡು ತಗೊಂಡಿದ್ದು ನಾನು, ಅದರಿಂದ ಸಣ್ಣ ಪೀಸ್ ಮಾಡ್ಕೊಂಡೆ. ನೋಡಿರಿ, ಈ ಥರ ಕಟ್ ಮಾಡ್ಕೋಬೇಕು. ಎಲ್ಲದು ಕಟ್ ಮಾಡೋದಾಯ್ತು ನಂದು. ಇದನ್ನು ಹಸಿದ ಸೇವಿಸ್ಬೋದು, ಆದರೆ ಬಾಯಿಗೆ ಒಂದು ರುಚಿ ಬೇಕಲ್ಲ, ಅದಕ್ಕೆ ಒಂದು ಒಗ್ಗರಣೆ ಕೊಡೋಣ. 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂಚೂರು ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಬೇಕು, 1 ಸ್ಪೂನಷ್ಟು. ಆಮೇಲೆ 1 ಮೆಣಸಿನ್ಕಾಯಿ, 1 ಈರುಳ್ಳಿ ಅಷ್ಟೇ. ಇದಕ್ಕೆ ಮತ್ತೇನು ಸೇರ್ಸೋಂಗಿಲ್ಲ. ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಗ್ಯಾಸ್ನ ಆಫ್ ಮಾಡ್ಕೋಬೇಕು. ಗ್ಯಾಸ್ನ ಆಫ್ ಮಾಡ್ಕೊಂಡ್ಮೇಲೆ ಈ ಹೆಚ್ಚಿಗೆ ಇಟ್ಕೊಂಡಿರೋ ಬಾಳೆದಿಂಡು ನಮಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ಸೇರಿಸ್ಕೋಬೇಕು. ಇದಕ್ಕೆ ನಾವು ಎಷ್ಟು ಜನ ಅದೇವಿ ಅದನ್ನು ನೋಡ್ಕೊಂಡು ಸೇರಿಸ್ಕೋಬೇಕು. ನಾನು ಇಲ್ಲಿ 1 ಬಟ್ಲದಷ್ಟು ಸೇರಿಸಿದೆ ಬಾಳೆದಿಂಡನ್ನ. ಅದು ಪೂರ್ತಿ ತಣ್ಣಗಾಯ್ತು. ತಣ್ಣಗಾದ್ಮೇಲೆ ಇನ್ನು ಮೊಸರು ಹಾಕ್ಬೇಕು. ಫಸ್ಟ್ ಬಿಸಿ ಇದ್ದಾಗ ಹಾಕಿದರೆ ಇದು ಹುಳಿ ಆಗಿಬಿಡ್ತೈತಿ. ನೋಡಿರಿ, ಸೂಪರಾಗಿರೋ ಬಾಳೆದಿಂಡಿನ ಮೊಸರುಗಾಯಿ ರೆಡಿ ಆಯಿತು. ಎಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್.